ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮುರಳಿ ಶಿರಾ. ಓಕೆ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಒಂದು ಇತಿಹಾಸ ಸೃಷ್ಟಿಸಿದಂಥವರು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಪ್ಯಾನ್ ಇಂಡಿಯಾ ಸಿನಿಮಾದ ಮೂಲಕ ಇಡೀ ದೇಶಾದ್ಯಂತ ಗುರುತಿಸ್ಕೊಂಡವರು. KGF 1, 2 ಇವತ್ತಿಗೂ ಅದನ್ನ ನೆನೆಸ್ಕೊಂಡ್ರೆ ಇವತ್ತಿಗೂ ನೋಡ್ತಾ ಇದ್ರೆ ಒಬ್ಬ ಫಿಲಿಂ ಮೇಕರ್ ಇಂದ ಹಿಡಿದು ಒಬ್ಬ ಆಡಿಯನ್ಸ್ ವರ್ಗೂ ಕೂಡ ಏನೋ ಹೊಸ ತರ ಒಂದು ಕಾನ್ಸೆಪ್ಟ್ ಬರುತ್ತೆ, ಏನೋ ಹೊಸ ತರ ಯೋಚನೆಗಳು ಬೆಳೆಯುತ್ತೆ. ಓಕೆನಾ, ಇವಾಗ ನೋಡಿದ್ರು ಕೂಡ ನೂರಾರು ಸರಿ ನೋಡಿ ಇವಾಗ ನೋಡಿದ್ರು ಕೂಡ ಏನೋ ಒಂದು ವಿಭಿನ್ನವಾದಂಥ ರೀತಿ ಕಾಣಿಸ್ಕೊಳ್ಳುತ್ತೆ KGF 1, 2. ಅದೇ ಥರದಲ್ಲೇ ಈಗ ನಮ್ಮ ಟಾಕ್ಸಿಕ್ ಅಂತಕ್ಕಂಥದ್ದು ಆಲೇನೆ ಸುಮಾರು ವರ್ಷಗಳೇ ಆಯಿತು. ಯಶ್ ಅವರು ಯಾವುದೂ ಸಿನಿಮಾಗಳನ್ನ ಕೊಡ್ತಾ ಇಲ್ಲ ಅನ್ನೋದು ಅಭಿಮಾನಿಗಳ ಒಂದು ನಿರಾಶೆ ಆಗಿತ್ತು. ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ಒಂದು ಕಾರ್ಯ ಮುಂದಾಗಿದೆ. ಅದೇ ಥರದಲ್ಲಿ ಟಾಕ್ಸಿಕ್ ಅನ್ನೋ ಒಂದು ಸಿನಿಮಾದ ಮೂಲಕ ಯಶ್ ಅವರು ಆಲೇನೆ ಬಹಳ ಸದ್ದಾಗ್ತಾ ಇತ್ತು. ಯಶ್ ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ ಅಂತಕ್ಕಂಥದ್ದು. ಆ ಒಂದು ಟಾಕ್ಸಿಕ್ ಬಗ್ಗೆ ಅಪ್ಡೇಟ್ ಸಿಕ್ಕಿರ್ತಕ್ಕಂಥದ್ದು ಇನ್ನೊಂದು ವಿಶೇಷ. ಆ ಅಪ್ಡೇಟ್ ಸಿಕ್ಕಿರುವಂಥದ್ದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬದ ಸಲುವಾಗಿ. ಕೆಲವು ದಿನಗಳ ಹಿಂದೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಪತ್ರನ ಬರೆದಿದ್ರು ಎಲ್ಲ ಅಭಿಮಾನಿಗಳಿಗೆ. ದಯವಿಟ್ಟು ಈ ಸರಿ ಯಾರಿಗೂ ಸಿಗೋದಿಲ್ಲ, ಯಾರು ಬೇಜಾರಾಗಬೇಡಿ, ಅವರವರ ಮನೆಯಲ್ಲೇನೆ ಅವರವ್ರ ತಂದೆ ತಾಯಿಗಳಿಗೆ ಅಚ್ಚುಕಟ್ಟಾಗಿ ನೋಡಿಕೊಂಡು ಇದನ್ನು ಮಾಡಿ ಅಂತಕ್ಕಂಥದ್ದನ್ನ ಹೇಳಿದ್ರು. ಅಂದರೆ ತಂದೆ ತಾಯಿನ ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿ ಅಂತಕ್ಕಂಥದ್ದನ್ನ ಹೇಳಿದ್ರು. ನನಗೆ ನಿಮ್ಮ ತಂದೆ ತಾಯಿನ ನೋಡಿಕೊಂಡು ಅಲ್ಲೇ ಆಶೀರ್ವಾದ ಮಾಡಿದ್ರೆ ನನಗೆ ಅದು ತಲುಪುತ್ತೆ, ಸೊ ಒಂದು ಖುಷಿಲಿ ನಾನು ಇರ್ತೀನಿ, ಹಾಗೆ ಹೀಗೆ ಅಂತಕ್ಕಂಥದ್ದನ್ನ ಹೇಳಿದರು. ಅಭಿಮಾನಿಗಳಿಗೆಲ್ಲ ಒಂದು ಕಡೆಗೆ ಬೇಜಾರು, ಒಂಥರ ಒಂದು ಫೀಲ್ ಬೇರೆ ಇತ್ತು. ಅದೆಲ್ಲದಕ್ಕೂ ಕೂಡ ಟಾಕ್ಸಿಕ್ನ ಒಂದು ಟೀಸರ್ ಬ್ರೇಕ್ ಮಾಡಿರ್ತಕ್ಕಂಥದ್ದು. ಟಾಕ್ಸಿಕ್ ಅನ್ನೋ ಒಂದು ಟೀಸರ್ನ KVN ಸಂಸ್ಥೆಯ ಮೂಲಕ ಬಿಡುಗಡೆ ಮಾಡಿದ್ರು. ಕೆಲವೇ ಗಂಟೆಗಳಷ್ಟೇ ಆಗಿರತಕ್ಕಂಥದ್ದು ಮಿಲಿಯನ್ಸ್ ಕಿತ್ಕೊಂಡು ಹೋಗ್ತಾ ಇದೆ. ಯಾಕೆಂತಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಅಂತ ಬಂದಾಗ ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಇಡೀ ದೇಶಾದ್ಯಂತ ಫ್ಯಾನ್ಸ್ಗಳಿದ್ದಾರೆ ಅವ್ರಿಗೆ, ಇಡೀ ದೇಶಾದ್ಯಂತ ಫ್ಯಾನ್ಸ್ಗಳಿದ್ದಾರೆ. ಸೊ ಆ ಒಂದು ಫ್ಯಾನ್ಸ್ಗಳು ನೋಡಿರ್ತಕ್ಕಂಥದ್ದು ಒಂದು ಮಟ್ಟದ ಒಂದು ವಿಶೇಷ. ಆದ್ರೆ ಇನ್ನೊಂದು ಮಟ್ಟದ ವಿಶೇಷ ಏನಪ್ಪಾ ಅಂತಂದ್ರೆ ಅದ್ರಲ್ಲಿ ಬರುವಂತ ಕೆಲವು ಥಿಂಗ್ಸ್, ಅಂದ್ರೆ ಅವರು ಒಂದು ಆ 59 ಸೆಕೆಂಡು ಗುರು, ಆ 59 ಸೆಕೆಂಡಲ್ಲಿ ಇಡೀ ಸಿನಿಮಾ ಹೇಗಿರಬಹುದು, 59 ಸೆಕೆಂಡ್ 1 ನಿಮಿಷ, ಇಡೀ ಸಿನಿಮಾ ಹೇಗಿರಬಹುದು ಅನ್ನೋದನ್ನ ಆ ಒಂದು ಟೀಸರ್ನ ಮೂಲಕ ತೋರಿಸಿರ್ತಕ್ಕಂಥದ್ದು. ಯಶ್ ಅವರ ಒಂದು ಸಿನಿಮಾ ಅಥವಾ ಒಂದು ಟ್ರೈಲರು, ಒಂದು ಟೀಸರ್ ಅಂತ ಬಂದಾಗ ಯುವಕರಿಗೆ, ಒಂದು ಹೊಸ ಯೂತ್ಸ್ಗಳಿಗೆ ಒಂದು ಪ್ರೇರಣೆ ಏನಪ್ಪಾ ಅಂತಂದ್ರೆ ಅದರೊಳಗಡೆ ಏನೋ ಒಂದು ಮೋಟಿವೇಶನ್ ಸ್ಪೀಚ್ ಇದ್ದೇ ಇರುತ್ತೆ, ಅಥವಾ ಏನೋ ಒಂದು ಕಾಡಕ್ಕಾಗಿ ಡೈಲಾಗ್ ಇರುತ್ತೆ, ಅದು ನೆಕ್ಸ್ಟ್ ಟ್ರೆಂಡಿಂಗ್ ಡೈಲಾಗ್, ಅದು ಹಾಗೆ ಆಗುತ್ತೆ, ಹಾಗೆ ಹೀಗೆ ಅಂತಕ್ಕಂಥದ್ದು ಒಂದಿತ್ತು. ಸೊ ಯಾವುದೇ ಡೈಲಾಗ್ ಕೊಟ್ಟಿಲ್ಲ ಯಶ್ ಅವ್ರಿಗೆ, ಅದೊಂದು ಅಭಿಮಾನಿಗಳಿಗೆ ನಿರಾಶೆ ಇದೆ ಅನ್ನೋದೊಂದು ಬಿಟ್ರೆ ಇನ್ಯಾವುದೇ ಉದ್ದೇಶನೂ ಇಲ್ಲ ಗುರು. ಚಿತ್ರಾನ್ನ ಬೂಂದಿ ಮೊಸರಾನ ಮಾಡಾಕ್ಬಿಟ್ಟಿದ್ದಾರೆ. ಇನ್ನು ಗೀತು ಮೋಹನ್ ಅವರು ನಿರ್ದೇಶನ ಮಾಡ್ತಾ ಇರತಕ್ಕಂಥದ್ದು. ಯಶ್ ಅವರು KGF 1, 2 ಆದ್ಮೇಲೆ ಯಾವ ಸಿನಿಮಾಗಳನ್ನ ಮಾಡ್ಬೋದು, ಯಾವ ತರ ಏನು ಅಂದ್ರೆ ಅಭಿಮಾನಿಗಳಿಗಂತೂ ಇನ್ನೂ ದೊಡ್ಡ ಮಟ್ಟದ ಒಂದು ಹುಮ್ಮಸ್ಸಿತ್ತು. ನಮ್ಮ ಬಾಸ್ ಹಿಂಗ್ ಮಾಡ್ತಾರೆ, ಹಂಗ್ ಮಾಡ್ತಾರೆ ಅಂತಕ್ಕಂಥದ್ದು. ಮತ್ತೆ ನೋಡುಗರಿಗೂ ಕೂಡ ಅಭಿಮಾನಿಗಳ ಹೊರತುಪಡಿಸಿ ಬೇರೆ ನಟರ ಅಭಿಮಾನಿಗಳಿಗೂ ಕೂಡ ಒಂದು ಯೋಚನೆ ಇತ್ತು. ಯಶ್ ಅವರು KGF ಚಾಪ್ಟರ್ 1, ಚಾಪ್ಟರ್ 2 ಕೊಟ್ರು, ಸೊ ಇದಕ್ಕಿಂತ ವಿಭಿನ್ನವಾಗಿ ಕೊಡ್ಬೇಕು ಯಶ್ ಅವರು ಅನ್ನೋ ಒಂದು ಕುತೂಹಲ ಎಲ್ರಿಗೂ ಕೂಡ ಇತ್ತು. ಆ ಒಂದು ಕುತೂಹಲಕ್ಕೆ ಬ್ರೇಕ್ ಹಾಕಿರ್ತಕ್ಕಂಥದ್ದು ನಮ್ಮ ಟಾಕ್ಸಿಕ್ ಸಿನಿಮಾ. ನಿಮ್ಗೆ ಬರ್ಬೋದು ಸದ್ಯದಲ್ಲೇ, ಅಂದ್ರೆ 2026 or 27 ಒಳಗಡೆ ಬರುತ್ತೆ ಅನ್ನೋದು ಅಭಿಪ್ರಾಯಗಳು ಬಲ್ಲ ಮೂಲಗಳಿಂದ ತಿಳಿದು ಬರುವಂತದ್ದು. ಅದನ್ನ ಬಿಟ್ರೆ ಗುರು ಮ್ಯೂಸಿಕ್ ಕಡೆ ಬಂದ್ಬಿಡೋಣ. ಮ್ಯೂಸಿಕ್ ಕಡೆ ಅಂತ ಬಂದ್ರೆ ಆ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅನ್ನೋದನ್ನ ನಾನು ಹುಡುಕದೆ ಎಲ್ಲೂ ಸಿಗ್ಲಿಲ್ಲ. ಗುರು ಫಿದಾ ಆಗ್ಬೇಕು, ಆ ಲೆವೆಲಿಗೆ ಮ್ಯೂಸಿಕ್ ಕೊಟ್ಟಿರ್ತಕ್ಕಂಥದ್ದು. ಯಶ್ ಅವರು ಬರ್ಬೇಕಾದ್ರಂತೂ ಆ ಒಂದು ಜಸ್ಟ್ ವಾಕಿಂಗ್ ಸ್ಟೈಲ್ಸ್, ಅವರು ಇದನ್ನ ಇಟ್ಕೊಂಡು ಅದೇನೋ ಅಂತಾರಲ್ಲ, ಅದಕ್ಕೆ ಅದೇನೋ ಇಟ್ಕೊಂಡು ಬರ್ತಾರೆ, ಸಿಗರೇಟ್ ತರದೇ ಏನೋ ಬರುತ್ತಲ್ಲ, ಅದನ್ನ ಇಟ್ಕೊಂಡು ಬರ್ತಾರೆ ಗುರು ಬಾಯಲ್ಲಿ. ನನ್ನ ಮಗೊಂದು ಆ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಕೊಟ್ಟಿರೋದನ್ನ ನೋಡಿದ್ರೆ ಕಾಳಲ್ಲಿ ಹೋಗ್ಬೇಕು, ಹಂಗೆ ಕೊಟ್ಟಿದ್ದಾರೆ ನಿಜವಾಗ್ಲೂ. ಕನ್ನಡದವ್ರು ಕೊಟ್ಟಿದ್ದಾರೆ, ಬೇರೆ ಭಾಷಿಗರು ಒಂದು ಮ್ಯೂಸಿಕ್ ಡೈರೆಕ್ಟರ್ ಮಾಡಿದಾರ ಅನ್ನೋದಲ್ಲ ಇಂಪಾರ್ಟೆಂಟು. ನಮ್ಮ ಒಂದು ದೇಶದ ಹೆಮ್ಮೆ
ಅಷ್ಟು ಅದ್ಭುತವಾಗಿ ಮಾಡಿರತಕ್ಕಂಥದ್ದು. ಎಸ್, ಇನ್ನು ನಿರ್ದೇಶನ ಅಂತ ಬಂದಾಗ ಗೀತು ಮೋಹನ್ ಅವರು ಒಂದು ಹೆಣ್ಣಿನ ಕೈಲಿ ಕೊಟ್ಟಿರ್ತಕ್ಕಂಥದ್ದು ಇಷ್ಟು ಸರಿ ಹಾಗೆ ಹೀಗೆ ಅಂತಕ್ಕಂಥದ್ದು ಊಹಾಪೋಹದ ಮಾತುಗಳು ಹರಿದಾಡ್ತಾ ಇತ್ತು. ಅದೆಲ್ಲದಕ್ಕೂ ಕೂಡ ಏನ್ ಬೇಕಾದ್ರೂ ಮಾಡ್ತಾಳೆ ಅನ್ನೋದಕ್ಕೆ ಈ ಒಂದು ಜಸ್ಟ್ ಟೀಸರ್ ಬಿಟ್ಟಿರೋದು ನೋಡಿದ್ರೆ ಗೊತ್ತಾಗತ್ತೆ. ಎಸ್, ಇನ್ನು ಟಾಕ್ಸಿಕ್ ಟೀಸರ್ನ ಒಳಗಡೆಗೆ ಹೋಗೋದಾದ್ರೆ ಯಶ್ ಅವರು ಕಾರ್ ಇಳ್ಕೊಂಡು ಬರ್ತಾರೆ. ಕಾರ್ ಇಳ್ಕೊಂಡು ಬಂದು ಹೋಗ್ತಾರೆ ಒಳಗಡೆಗೆ, ಕ್ರೂಸರ್ಸ್ ಒಳಗಡೆ, ಅಂದ್ರೆ ದೊಡ್ಡ ಹಡಗುಗಳ ಒಳಗಡೆ ಹೋಗ್ತಾರೆ. ಸೊ ಒಳಗಡೆ ಹೋದಾಗ ಅಬ್ಸಲ್ಯೂಟ್ಲಿ ಒಂದು ಏನಂತಾರೆ, ದೊಡ್ಡ ಕ್ರೂಸರ್ಸ್ ಅಂತ ಬಂದಾಗ ಅದರಲ್ಲಿ ಎಲ್ಲಾ ತರದ ವಹಿವಾಟುಗಳು ಕೂಡ ನಡೀತಾ ಇರುತ್ತೆ. ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಮದ್ಯಪಾನ ಆಗ್ಬಹುದು, ಧೂಮಪಾನ ಆಗ್ಬಹುದು, ಇನ್ನೂ ಅನೇಕ ಡ್ರಗ್ಸು ಎಲ್ಲಾನು ಸಿಗಬಹುದು. ಸೊ ಅದೇ ತರದ ಒಂದು ಇದನ್ನೇ ತೋರಿಸಿದ್ದಾರೆ ವಿಜುವಲ್ಸ್ನ. ಒಂದು ಫೀಮೇಲ್ ಅಂದ್ರೆ ಒಂದು ಲೇಡಿ ಪಿಯಾನೋ ಹತ್ರ ಕೂತಿರ್ತಾಳೆ. ಸೊ ಇವರು ಯಶ್ ಅವರು ಹೋಗ್ತಾರೆ. ಹೋಗಿದ ತಕ್ಷಣ ಯಶ್ ಅವ್ರನ್ನ ಒಂದು ಸೀನ್ ಇರುತ್ತೆ. ಅದಾದ ಮೇಲೆ ಯಶ್ ಅವರು ನನ್ನ ಮಗಂದ ಸ್ಕಾಚ್ ಬಾಟ್ಲು ತಗೊಂಡು ಅವ್ರ ಮೈ ಮೇಲೆ ಬಿಡ್ತಾರೆ, ಆ ಫಿಮೇಲ್ ಮೈ ಮೇಲೆ. ಗುರು, ಅದನ್ನ ನೋಡ್ತಾ ಇದ್ರೆ ನನ್ನ ಮಗಂದು ಯಾವ ಲೆವೆಲ್ಗೆ ಇರ್ಬೋದು, ಊಹೆಗಳನ್ನ ಮಾಡ್ಕೊತಾ ಇದ್ರೇನೆ ಗೂಸ್ ಬಂಪ್ಸ್ ಕಿತ್ಕೊಳ್ಳುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಇನ್ನು ಆದಷ್ಟು ಬೇಗ ಬರುತ್ತೆ. ಅದನ್ನ ಹೊರತುಪಡಿಸಿದ್ರೆ ನಮ್ಮ ಯಶ್ ಅವರ ಒಂದು ಬರ್ಡೇ ಏನಿದೆ ಅದಕ್ಕೆ ಯಾರು ಬರಬೇಡ್ರಿ ಅಂತ ನಾನು ಫಸ್ಟೇ ಹೇಳಿದಾಗೆ ಲೆಟ್ರು ಬರೆದಿದ್ರು. ಸೊ ಯಾರು ಹೋಗೋಕೆ ಹೋಗ್ಬೇಡಿ. ಆದಷ್ಟು ಬೇಗ ಒಂದು ಯಶ್ ಅವರು ಒಳ್ಳೆ ಸಿನಿಮಾನ ಕೊಡಬೇಕು ಅಂತಂದ್ರೆ ಅವ್ರು ಹಗಲು ರಾತ್ರಿ ಅಂದೇನೆ ಕಷ್ಟಪಡಲೇಬೇಕಾಗತ್ತೆ. ಸೊ ಆ ಒಂದು ಇದರಲ್ಲಿ ಅವ್ರು ಕಷ್ಟಪಟ್ಟು ಅಭಿಮಾನಿಗಳ ಒಂದು ಆಸೆಗೆ ನಿರಾಶೆ ಮಾಡಬಾರ್ದು ಅನ್ನೋದು ಕಡೆಗೆ ಗಮನ ಹರಿಸ್ತಾ ಇದ್ದಾರೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಹೊಸ ಹೊಸ ಅಪ್ಡೇಟ್ಗಳು ಬಂದರೆ ಮತ್ತೆ ತಿಳಿಸ್ತಾ ಇರ್ತೀವಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ನಮ್ಮ ಚಾನಲನ್ನು. ಇದೇ ಥರ ನಿರಂತರ ಸುದ್ದಿಗಾಗಿ. ನಮಸ್ಕಾರ.